ಇಲ್ಲಿವರೆಗೂ ನನ್ ಗಂಡ ಸಹಾಯ ಮಾಡಿದಕ್ಕೆ ಸರಿ ಹೋಯ್ತತ್ತೆ. ಮಕ್ಕಳನ್ನ ಎತ್ಕೊಂಡಿರೋದೇ ದೊಡ್ಡ ವಿಷಯ. ಇನ್ನೊಂದ್ ಕೈಯಲ್ಲಿ ಕೇಕ್ ಕಟ್ ಮಾಡ್ಸು ಅಂದ್ರೆ ಕಷ್ಟ ಅಲ್ವೇನೆ? ಹಾ ಹೋಗ್ಲಿ, ಆ ಕೇಕ್ ಆದ್ರೂ ತಗೊಂಡೋಗಿ ತಿನ್ಸ್ತಾನ. ಕಟ್ಟೆ ಮಾಡ್ಲಿಲ್ಲ ಅಂದ್ರೆ ಕಟ್ಟಾಗಿರೋ ಪೀಸ್ನ ಹೇಗ್ ತಿನ್ನಿಸ್ತಾರ ಬಾವಾ? ಹೇಳಕ್ಕಾಗಲ್ಲ ಸುಮನ. ಹಠ ಏನಾದ್ರೂ ಹಿಡಿದ್ರೆ ಆ ಕೈಗೆ ಚೈತನ್ಯ ಬಂದು ತನ್ನ ಸ್ವಂತ ಮಗುಗೆ ಕೇಕ್ ತಿನ್ನಿಸ್ಬೇಕು ಅನ್ನೋ ಬಯಕೆಯಿಂದ ಆ ಕೈ ಕೆಲ್ಸ ಮಾಡ್ಬೋದೇನೋ. ಪಾಪ, ಯಾಕೆ ಈ ತರ ಎಲ್ಲ ಮಾತಾಡ್ತೀರಾ? ಅಯ್ಯ, ಕೇವಲವಾಗಿ ಮಾತಾಡ್ತಿದೀವಿ ಅಂತ ಯಾಕೆ ಅನ್ಕೋತೀರಾ? ನೆಗೆಟಿವ್ ಆಗಿ ಯೋಚಿಸ್ತಾ ಇರೋದು ನೀವು. ವಿಶಾಲ್, ನಿನ್ ಮಗಳು ಗಾನವಿಗೆ ಲೇಟೆಸ್ಟ್ ಆಗಿ ದತ್ತು ಮಗಳನ್ನ ತನ್ನ ಸ್ವಂತ ಮಗಳ ತರ ಭಾವಿಸ್ತೀನಿ ಅಂತ ನಿನ್ ಹೆಂಡತಿ ಹೇಳಿದ್ಲಲ್ಲ. ಆ ಗಾಯತ್ರಿ ಪುಟ್ಟಿಗೂ ಕೂಡ ಒಂದ್ ಚಿಕ್ಕ ಪೀಸ್ ತಿನ್ಸು. ನನ್ ಕೈ ಎತ್ತಕ್ಕಾಗ್ತಾ ಇಲ್ಲ ಮಾಮ್. ತಿನ್ಸ್ಬೇಕು ಅಂತ ಮನಸ್ ಬಂದ್ರೆ ಆಟೋಮೆಟಿಕ್ ಆಗಿ ಬಾಡಿ ಸಪೋರ್ಟ್ ಮಾಡುತ್ತೆ ವಿಶಾಲ್. ದಿಸ್ ಇಸ್ ಟೂ ಮಚ್. ನೀವ್ ಸುಮ್ನೆ ಇರಿ. ಅವ್ರು ಎನ್ಕರೇಜ್ ಮಾಡ್ತಿದ್ರೆ ನೀವ್ಯಾಕೆ ಅಡ್ಡ ಹೋಗ್ತೀರಾ? ವಿಶ್, ಇನ್ನೊಂದ್ಸಲ ಟ್ರೈ ಮಾಡು. ಕ್ಷಮಿಸ್ರಮ್ಮ, ಈ ನಿಮ್ಮಪ್ಪ ನಿಮ್ಗೆ ಕೇಕ್ ತಿನ್ಸೋದಕ್ಕಾಗ್ತಾ ಇಲ್ಲ. ಯಾಕ ಗದ್ರತಾ ಇದೆಯಾ ಸುಮನ? ನೀನ್ ಕೂಗೋದ್ ಕೇಳಿ ಯಾರಾದ್ರೂ ಬಂದ್ಬಿಟ್ರೆ? ಮನೇಲಿದ್ರೆ ಬರ್ದೇ ಇರ್ತಾರ. ಅಲ್ಲ, ನೀನ್ ಯಾಕೆ ಬಂದೆ? ಪೆಟ್ಕೆಲಿದ್ ಪತ್ರದಲ್ಲಿರೋ ಅಕ್ಷರನ ಗಾಯತ್ರಿ ಅಮ್ಮವ್ರು ಓದಿ ವಿವರವಾಗಿ ಹೇಳಿದ್ರಲ್ಲ. ನಿನಗೆ ಹೇಗ್ ಗೊತ್ತು? ನಮ್ಗೆ ಆ ಸೂಚನೆಗಳು ಗೊತ್ತಾಗ್ತಾ ಇರುತ್ತೆ. ನಾನ್ ತಿಳ್ಕೊಂಡ್ ಏನ್ ಉಪಯೋಗ ಹೇಳು? ಮಾನಸ ಗುಡಿಗೆ ಹೋಗೋದು ನಮ್ ನೈನಿ ಅಕ್ಕ ಅಲ್ವಾ? ನೀನಾಗ್ಲಿ ಅಥವಾ ನಾನಾಗ್ಲಿ, ಇಲ್ಲಾಂದ್ರೆ ನಾವಿಬ್ರು ಒಟ್ಟಿಗೆ ಯಾಕೆ ಹೋಗ್ಬಾರ್ದು? ಏನ್ ಬೊಟ್ಟಮ್ಮ ನೀನ್ ಹೇಳ್ತಿರೋದು? ನಮ್ಮಿಂದ ಆಗತ್ತೆ ಅಂತ್ಯಾ? ನಮ್ಮ ಅಕ್ಕ ಅಂದ್ರೆ ಅವ್ರ ಗಂಡಂಗ್ ಹುಷಾರಿಲ್ದಿರೋದ್ರಿಂದ ಪಂಚಕಮಣಿ ತರಕ್ ಹೋಗ್ತಿದ್ದಾಳೆ ಅನ್ಕೋಬಹುದು. ನನ್ ಗಂಡ ಚೆನ್ನಾಗೇ ಇದಾರಲ್ವಾ? ನೀನಿಷ್ಟ ಅಮಾಯಕಳು ಅನ್ಕೊಂಡಿರ್ಲಿಲ್ಲ ಸುಮನ. ಪಂಚಕಮಣಿಯಿಂದ ಆಯಸ್ಸು ಆರೋಗ್ಯ ಏನೋ ಸಿಗುತ್ತೆ ಸರಿ, ಅದಕ್ ಬೆಲೆ ಕಟ್ಟಿದ್ರೆ ನಿಮ್ಮ ಅಕ್ಕ ನಿಮ್ಮತ್ತೆ ಆಸ್ತಿಗಿಂತ 100 ಪಟ್ಟು ಜಾಸ್ತಿ ಬರುತ್ತೆ. ಹಾ, ಹೌದಾ? ಮತ್ತಿನ್ಯಾಕ್ ತಡ? ಆ ಪೇಪರ್ಸ್ ತಗೊಂಡ್ ಹೋಗೋಣ ಬಾ. ಅದನ್ ತೆಗಿಯೋರು ಯಾರು? ನಮ್ಮ ಅಕ್ಕನೇ ಅಲ್ವಾ? ಸರಿ ಹೋಯ್ತು, ಇನ್ನೇನ್ ಮಾಡೋದು? ಎತ್ಕೊಂಡು ಹೋಗೋಣ. ಏನ್ ಹೇಳ್ದೆ? ಪೆಟ್ಟಿಗೆಯಿಂದ ಆ ಕಾಗದಗಳನ್ನ ನೈನಿ ಕೈಯಿಂದ ಆಚೆ ತೆಗ್ಸು. ತಗೊಂಡು ಓಡ್ ಹೋಗ್ತೀಯಾ? ವೆರಿ ಗುಡ್. ನೀನ್ ತಪ್ಪಿಸ್ಕೊಂಡ್ ಹೋಗಿ ದುರ್ಗಾದೇವಿ ಗುಡಿ ಹತ್ರ ಇರು, ನಾನ್ ಬಂದ್ಬಿಡ್ತೀನಿ. ಮಾಡ್ತೀನಿ, ಆಯ್ತು. ಮಾಮ್, ದೊಡ್ಡ ಬೊಟ್ಟಮ್ಮ ಸುಮನಾಗೇನೋ ಸುದ್ದಿ ಮುಟ್ಟಿಸ್ತಾ ಇದ್ದಾರೆ. ವಿಷಯ ಏನು ಅಂತ ನಾವು ಗೆಸ್ ಮಾಡ್ಬೋದು, ಆದ್ರೆ ಮನೆಯವ್ರೆಲ್ರೂ ಬಂದ್ರೆ ಚೆನ್ನಾಗಿರುತ್ತೆ. ಹಾಯ್, ನಾನ್ ಬಂದ್ಬಿಟ್ಟೆ. ಬೆಳಿಗ್ಗೆ ದೊಡ್ಡ ಬೊಟ್ಟಮ್ಮ ಬಂದಿದ್ದಾರೆ. ವಿಶಾಲ್ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ. ನಮ್ ವಿಶಾಲು ಚಿಕ್ಕ ಮಗು ಏನಲ್ಲ ಬಿಡಿ, ಎತ್ಕೊಂಡು ಮುದ್ದಾಡೋದಕ್ಕೆ. ಕೂತ್ಕೊಳ್ಳಿ ಯಜಮಾನ್ರೆ. ಯಾರಿಗ್ ಹೇಗ್ ಕಾಣಿಸಿದ್ರು ನನ್ ಗಂಡ ಮಾತ್ರ ನನ್ ದೃಷ್ಟಿನಲ್ಲಿ ನನ್ ಮಗುನೇ.
ಇವ್ರ ಮಾತ್ಗೆಲ್ಲ ನೊಂದ್ಕೋಬೇಡ ನೈನಿ. ವಿಶಾಲ್ ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ಚೆನ್ನಾಗಿದೆ ಅಂತ ಸುಳ್ಳು ಹೇಳಕ್ಕಾಗಲ್ಲ. ಗುಣ ಆಗಲ್ವೇನೋ ಅನ್ನೋ ಅನುಮಾನನ ನಾನು ದೊಡ್ಡದ್ ಮಾಡಕ್ಕಾಗಲ್ಲ ದೊಡ್ಡಬೊಟ್ಟಮ್ಮ. ಏನೋ ಇರ್ಬೇಕಲ್ಲ ಅಂತ ಇದ್ದಾರೆ ವಿಶಾಲ್ ಬಾವ. ಇರ್ಬಾರ್ದು ಅಂತ ಯಾರು ಅಂದ್ಕೊಳ್ಳಲ್ಲ ಸುಮನ. ನಿಮ್ಮನ್ ಬಿಟ್ಟು ಏನು? ನೋವಾಗೋ ಹಾಗೆ ಮಾತಾಡೋದ್ರಲ್ಲಿ ನೀವು ನಿಮ್ ಚಿಕ್ಕ ಸೊಸೆ PhD ಮಾಡಿದಿರಲ್ವಾ? ಅತ್ಗೆ ಯಾಕಂದ್ರೆ ದೊಡ್ಡವ್ರನ್ನ ಗಮನಿಸ್ತಾ ಅವರು ಬೆಳೀತಾರೆ. ಇವ್ರ ಮುಖನ ಪದೇ ಪದೇ ನೋಡ್ಬಾರ್ದು ಅಂತಾನೆ ನಾನ್ ಬದ್ರಿನ ಹಾಲಿಗೆ ಕರ್ಕೊಂಡೇ ಬರಲ್ಲ ವಿಶಾಲ್. ಏಯ್ ಸಾಕು, ನಿಲ್ಸ ನಿನ್ ಮಾತ್ನ. ದೊಡ್ಡಬೊಟ್ಟಮ್ಮ ಬಂದಿದೆಯಾ? ವಿಶಾಲ್ನ ನೋಡಿದ್ಯಾ? ಒಂದ್ ಲೋಟ ಕಾಫಿ ಕುಡಿದು ಹೊರಡ್ಬೋದು. ಇರ್ಲಿ ಬಿಡಿ ಅತ್ತೆ, ಅವಳಿಂದ ಏನ್ ಪ್ರಾಬ್ಲಮ್ ಆಗತ್ತೆ? ಈ ಹಿಂದೆ ನೀನು ಎಷ್ಟು ಸಲ ಅವ್ರನ್ನ ಆಚೆ ಕಳ್ಸಕ್ ನೋಡಿಲ್ಲ? ತುಂಬಾ ಸಲ ಅವಮಾನ ಮಾಡಿದ್ಯಾ. ಅಂತದ್ರಲ್ಲಿ ಈ 2-3 ದಿವಸದಿಂದ ದೊಡ್ಡಬೊಟ್ಟಮ್ಮನ ಮೇಲೆ ಯಾಕೆ ಪ್ರೀತಿ ತೋರಿಸ್ತಾ ಇದ್ಯಾ ನೀನು? ಲವ್, ಪ್ರೀತಿ, ಇಷ್ಕ್, ಮೊಹಬ್ಬತ್ ಕುಚುಕು ಕುಚುಕು ಅನ್ಸುತ್ತೆ. ಅರ್ಥ ಆಗ್ಲಿಲ್ಲ ಹಾಸಿನಿ. ಹಾಸಿನಿ ಅಕ್ಕ ತಮಾಷೆಗೆ ಹಾಗೆ ಹೇಳಿರ್ತಾಳೆ ಪುಟ್ಟಮ್ಮ. ವಯಸ್ಸಾಗಿರೋಳ್ ನಾನು. ನನ್ಗೇನೆ ಅಂದ್ರು ನಾನೇನು ಅನ್ಕೊಳ್ಳೋದಿಲ್ಲ.